ಎಸ್, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಸರ್ಕಾರಿ ನೌಕರಿ ಪಡಿಬೇಕು ಅಂತ ಹೇಳಿದ್ರೆ ಅದೊಂದು ವ್ರತ, ಅದೊಂದು ತಪಸ್ಸು ಅಂತ ಹೇಳಿ. ಆ ತಪಸ್ಸು ಕೊನೆಯಲ್ಲಿ ಅಂತ ಹೇಳಿ ತಪಸ್ಸು ಮುಂದುವರಿತಾ ಇದೆ. 10 ವರ್ಷ 15 ವರ್ಷದಿಂದಲೂ ಕೂಡ ತಪಸ್ಸು ಮಾಡ್ತಾ ಇದ್ದಾರೆ. ಪಾಪ ತಮ್ಮ ವಯೋಮಿತಿಯನ್ನು ಕೂಡ ಕಳೆದುಕೊಳ್ತಾ ಇದ್ದಾರೆ. ಇದೀಗ ಭಾರತಿ ಅಂತ ಹೇಳಿ ದಾವಣಗೆರೆಯಿಂದ ಫೋನ್ ಮಾಡಿದ್ದಾರೆ. ನಮಸ್ಕಾರ ಭಾರತಿ ಅವರೇ. ನಮಸ್ಕಾರ ಸರ್. ಮಾತಾಡಿ ಭಾರತಿ. ಇದು ಮಕ್ಕಳಿಗೆ ಕೆಲಸದ ಬಗ್ಗೆ ಹೇಳ್ತಿದ್ರಿ. ನಮ್ಮ ಮಗಳೇನು ಯಾವ ಎಕ್ಸಾಮು ಬರ್ದಿಲ್ಲ. ಹಾಂ ಮೇಡಮ್, ನಾನು ಇವ್ರಿಗೆ ಸಪೋರ್ಟ್ ಮಾಡಕ್ಕಂತ ಮಾಡಿದೆ. ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ? ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಾರಲ್ಲ ಸರ್, ಜನಪ್ರತಿನಿಧಿಯಾಗಿ. ಹಾಂ, ಸೊ ನೀವು ಕೂಡ ನಾವು ಕೂಡ ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳುವಂತ ಪ್ರಯತ್ನ ನಿಮ್ದು. ಹೌದು ಸರ್, ಜನಪ್ರತಿನಿಧಿಗಳು ಬರ್ಬೇಕು, ಇದಕ್ಕೆ ನಿಂತ್ಕೋಬೇಕು ಅಂದ್ರಲ್ಲ, ಅದಕ್ಕೆ ನನಗೆ ಫೋನ್ ಮಾಡಿ ಮಾತಾಡ್ಬೇಕು, ಅವ್ರಿಗೆ ಧೈರ್ಯ ತುಂಬಬೇಕು ಅಂತ ಫೋನ್ ಮಾಡಿದೆ. ಕರೆಕ್ಟ್. ಯಾಕಂತ ಹೇಳಿದ್ರೆ ನೋಡಿ, ಯುವಕರು ಭವಿಷ್ಯವನ್ನು ಕಟ್ಕೊಳ್ಬೇಕು ಅಂತ ಹೇಳಿದ್ರೆ ಸುಲಭ ಅಲ್ಲ. ಬಟ್ ಆ ಭವಿಷ್ಯದ ಜೊತೆ ಚೆಲ್ಲಾಟ ಆಡುತ್ತಲ್ಲ ಸರ್ಕಾರ, ಅವ್ರ ವಿರುದ್ಧ ಹೋರಾಟ ಮಾಡ್ಬೇಕು ಅಂದ್ರೆ ನಿಮ್ಮಂತ ಶಕ್ತಿಯಾಗಿ ನಿಲ್ಬೇಕು ಏನ್ ಅಂತ. ಮಾಡ್ಬೇಕು ಸರ್? ಈಗ ಒಬ್ಬ ವಿದ್ಯಾರ್ಥಿ ಕೇಳಿದ್ರಲ್ಲ ಜನಪ್ರತಿನಿಧಿಗಳು ಸಪೋರ್ಟ್ ಮಾಡ್ಬೇಕಂತ, ನಾವ್ ಏನ್ ಮಾಡ್ಬೇಕು ಸರ್? ನಾನು ವಿನಯ್ ಕುಮಾರ್ ಸರ್ ಕೇಳ್ತೀನಿ ಸರ್ ಇದಕ್ಕೆ. ಮಾತಾಡಿ. ವಿನಯ್ ಕುಮಾರ್ ಅವರು ಇದ್ದಾರೆ. ಅವರು ದಾವಣಗೆರೆ ಆದ್ರಿಂದ. ಮಾತಾಡಿ. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ? ಸರ್, ನಾವು ಪಾಪ ಮಾಡ್ತೀವಿ ಸರ್ ನಿಮ್ಮನ್ನ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಈ ರೀತಿ ಕರೆ ಮಾಡಿ ಸಾಲಿಡಾರಿಟಿ ಅಂತ ಹೇಳ್ತೀವಿ, ಇನ್ನೊಬ್ರು ಕಷ್ಟದಲ್ಲಿದ್ದಾಗ ಸ್ಪಂದಿಸುವ ಗುಣ ಇದೆಯಲ್ಲ ನಿಮ್ಮಲ್ಲಿ, ಅದಕ್ಕೆ ಹ್ಯಾಟ್ಸ್ ಆಫ್ ಫಸ್ಟ್ ಆಫ್ ಆಲ್. ಏನ್ ಮಾಡ್ಬೇಕು ಸರ್? ನಾವು ಏನ್ ಮಾಡ್ಬೇಕು? ಈ ಎಲೆಕ್ಷನ್ ಯಾರಿಗೆ ವೋಟ್ ಹಾಕ್ಬೇಕು? ಎಲ್ಲ ಭಕ್ತರು ಹಿಂಗೆ ಮಾಡ್ತಾರಲ್ಲ. ಅಲ್ಲ, ಅದನ್ನ ಈಗ ನೀವು ಈ ಥರ ಡಿಬೇಟ್ಗಳನ್ನ ನೋಡಬೇಕು, ಕೊನೆಯ ತನಕ ನೋಡಬೇಕು, ಒಂದು ಒಪಿನಿಯನ್ನ ನೀವು ಬೆಳೆಸ್ಕೋಬೇಕು. ಇದು ಪಕ್ಷ ಅಂತ ಬರೋದಿಲ್ಲ, ವ್ಯಕ್ತಿಗಳನ್ನ, ಸರಿಯಾದಂತ ರಾಜಕಾರಣಿ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು ಸರ್. ನಾವು ಒಂದ್ 5 ವರ್ಷ ಒಬ್ರು ವ್ಯಕ್ತಿ ಸೆಲೆಕ್ಟ್ ಮಾಡಿದ್ರೆ ಅವ್ರು ಹಂಗೆ ಮಾಡ್ಬಿಡ್ತಾರೆ. ಅಲ್ಲ, ನಾವು ಅವ್ರನ್ನ ಪ್ರಶ್ನೆ ಕೇಳಬೇಕು. ನಾವು ಎದುರ್ಕಂತೀವಿ, ಅವ್ರು ಯಾರೋ ಪವರ್ಫುಲ್ ಇದಾರೆ, ಶ್ರೀಮಂತರದವ ಅಂತ ಎದುರು ಬಂದಾಗ ನಾವು ಪ್ರಶ್ನೆ ಕೇಳಲ್ಲ. ನಾವು ಅವರಿಗೆ ತಪ್ಪು ಮಾಡದ ಪ್ರಶ್ನೆ ಕೇಳಬೇಕು, ಅವರಿಗೆ ಗೆರಾವ್ ಹಾಕ್ಬೇಕು, ಪ್ರೊಟೆಸ್ಟ್ ಮಾಡಬೇಕು. ನಾವು ಅವೆಲ್ಲ ಗುಣಗಳನ್ನ ಟಿವಿ ನ್ಯೂಸ್ ಅಲ್ಲಿ ಮಾತಾಡ್ದಂಗೆ ಅಲ್ಲಿ ಮಾತಾಡಕ್ ಆಗಲ್ಲ ಸರ್. ಅಲ್ಲ, ಮಾತಾಡ್ಬೇಕು. ಈಗ ಏನ್ ಮಾಡ್ತಾರೆ ನಿಮಗೆ? ಹಬ್ಬ ಅಂದ್ರೆ ಏನ್ ಮಾಡ್ಬೋದು ಹೇಳಿ ಸರ್? ಭಯ ಇರುತ್ತಲ್ಲ. ಈಗ ಭಯ ಎಲ್ಲ ಬಿಟ್ಟಾಕಿ ನೀವು ಧೈರ್ಯ ಕೊಡಕ್ ಬಂದಿದ್ದೀರಿ. ನೀವೇ ಧೈರ್ಯಯುತವಾಗಿ ಜೊತೆಗೆ ನೋಡಿ ಸರ್, ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಕಂಡ್ರೆ ಭಯ ಇರಬಾರ್ದು. ಜನಗಳಿಗೆ ಭಯ ಇದ್ದಾಗ ಅದು ಡಿಕ್ಟೇಟರ್ಶಿಪ್. ನಿಮ್ಮನ್ನ ನೋಡಿ ಅವ್ರು ಭಯ ಪಡ್ಬೇಕು. ನೆಕ್ಸ್ಟ್ ನನಗೆ ಓಟ್ ಹಾಕೆಲ್ಲ ಮನೆ ಕಳಿಸ್ತಾರ ಅಂತ ನಿಮ್ಮನ್ನ ನೋಡಿ ಅವ್ರು ಭಯ ಪಡ್ಬೇಕು. ಹೌದು ಸರ್. ಎಲ್ಲರೂ ಪ್ರಶ್ನೆ ಕೇಳೋ ಒಂದು ಏನ್ ಮಾಡ್ಬೇಕು ಸರ್? ಮಕ್ಕಳಿಗೆ ಹೋಗ್ಬೇಕಾದ್ರೆ ಜನಪ್ರತಿನಿಧಿಗಳು, ನಾನು ಒಬ್ಳೆ ಅಲ್ಲ, ಇಡೀ ಕರ್ನಾಟಕ ಜನಕ್ಕೆ ಹೇಳ್ಬಿಡಿ ಏನ್ ಮಾಡ್ಬೇಕು ನಾವು ಅಂತ. ಮೇಡಮ್, ನಾವು ಉತ್ತರದಾಯಿತ್ವ ಅಂತ ಹೇಳ್ತೀವಿ, ಅಕೌಂಟಬಿಲಿಟಿ ಅಂತಂದು. ಯಾವಾಗ ಜನಗಳು ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾರೋ ಅವಾಗ ಜನಪ್ರತಿನಿಧಿಗಳು ನಿಮಗೆ ಉತ್ತರ ಹೇಳೋದಕ್ಕೆ ಅಥವಾ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಗೆ ಕೇಳೋರಿಲ್ಲ ಅಂತಂದಾಗ ಏನ್ ಮಾಡ್ತಾರೋ ಅವರು, ನಾವು ಆಡಿದ್ದೇ ಆಟ, ನಾವು ಏನು ಮಾಡೋದು ಬೇಡ, ಹಿಂಗೆ ಇರ್ತೀವಿ ಅಂತ ನಿಂತ್ಬಿಡ್ತಾರೆ. ಎಸ್, ಧನ್ಯವಾದಗಳು ಭಾರತಿ ಮೇಡಮ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನೀವೊಂದು ಮಾರಲ್ ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ರೆ ಅಷ್ಟು ಸಾಕು ನಮಗೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಶಿವಕುಮಾರ್ ಅಂತ ಹೇಳಿ. ಶಿವಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅದೇ ಈಗ KPS ಇದ್ದ ನೋಡ್ತಾ ಇದ್ದೀನಿ ಸರ್. ನಾನು ಡೀಟೇಲ್ ಆಗಿ ಹೋಗಲ್ಲ, ಯಾಕಂದ್ರೆ ಇಷ್ಟೆಲ್ಲ ಬರೀ ಪ್ರಶ್ನೆ ಪತ್ರಿಕೆ ಲೀಕೇಜು, ಲಂಚ ಇದೇ ಆಗ್ತಾ ಇದೆ. ಆಗತ್ತೆ, ಕೆಲವು ದಿವಸ ಆದ್ಮೇಲೆ ಆಯೋಗ ರಚಿಸ್ತಾರೆ, ನಿವೃತ್ತ ನ್ಯಾಯಾಧೀಶರು ಬರ್ತಾರೆ. ಓನ್ಲಿ ಸಸ್ಪೆನ್ಷನ್ ಈಸ್ ನಾಟ್ ಸರ್. ಸಸ್ಪೆನ್ಷನ್ ಇರಬಾರ್ದು, ಟೋಟಲಿ ಡಿಸ್ಮಿಸ್ ಫ್ರಮ್ ಸರ್ವಿಸ್. ದೋಸ್ ಹೂ ಆರ್ ಇನ್ವಾಲ್ವ್ಡ್ ಅವ್ರಿಗೆ ನೌಕರಿಯಿಂದಲೇ ಕಿತ್ತಾಕ್ಬೇಕು. ಬರೀ ಸಸ್ಪೆನ್ಷನ್ ಅಂದ್ರೆ 6 ತಿಂಗಳು ಹೊರಗೆ ಹೋಗ್ತಾರೆ, ಮಕ್ಕಳು ಮದುವೆ ಮಾಡ್ತಾರೆ, ಮನೆ ಕಟ್ತಾರೆ, ಮತ್ತೆ ಅದೇ ಜಾಗಕ್ಕೆ ಬಂದು ಕುದುವಂತಾರೆ. ಅದು ಆಗ್ಬಾರ್ದು. ಏನಂದ್ರೆ ಯಾರು ಇನ್ವಾಲ್ವ್ ಇನ್ವಾಲ್ವ್ ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಟೋಟಲ್ ಡಿಸ್ಮಿಸ್ ಫ್ರಮ್ ಸರ್ವಿಸ್ ಮಾಡಿ ಅದೊಂದು ಎಕ್ಸಾಂಪ್ಲರಿ ಆಗುತ್ತೆ. ಅಲ್ಲಿವರೆಗೂ ಇದು ಸುಧಾರಣೆ, KPS ಸುಧಾರಣೆ ಆಗಲ್ಲ ಸರ್. ಇದು ನಮ್ದು ಅಭಿಪ್ರಾಯ. ತಾವು ಯಾವ ಊರಿಂದ ಸರ್ ಕರೆ ಮಾಡಿದ್ದು? ಸರ್, ನಾವು ಯಲಹಂಕ, ಬೆಂಗಳೂರು. ಶಿವಕುಮಾರ್ ಅಂತ, ಎಕ್ಸ್ ಮಿಲಿಟರಿ ಪರ್ಸನ್. ಓಕೆ. ಧನ್ಯವಾದಗಳು ಸರ್, ನಮ್ಮ ಜೊತೆ ಮಾತನಾಡಿದ್ದೀರಿ. ಒಂದು ಜವಾಬ್ದಾರಿತವಾಗಿ ಹೀಗೆ ಇರಬೇಕು ಅಂತ ಹೇಳಿದ್ದೀರಿ. ಧನ್ಯವಾದಗಳು. ಎಸ್, KPSC ವಿಚಾರದಲ್ಲಿ ಅದೆಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಎಷ್ಟು ನಾವು ಕಾಲ್ ರಿಸೀವ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಕೂಡ ಮಾಡ್ತೀವಿ. ಈಗ ಮತ್ತೊಬ್ರು ಕಾಲರ್ ಬಂದಿದ್ದಾರೆ, ಕುಮಾರ್ ಅಂತ ಹೇಳಿ. ಕುಮಾರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಳಿ ಕುಮಾರ್ ಅವರೇ. ಸರ್, ಗ್ರಾಮೀಣ ಭಾಗದ ಜನಗಳು ಶಿಕ್ಷಣ ಪಡಿಬೇಕು, ಅದರಿಂದ ಉದ್ಯೋಗ ಪಡೆದುಕೊಳ್ಳುತ್ತಲ್ಲ ರೀತಿಯಿಂದ ಇರ್ತಾರೆ. ಅವ್ರಿಗೆ ಏನಾದ್ರು ಮಾಡಿ ಶಿಕ್ಷಣ ಪಡ್ಬಿಟ್ಟು ಉದ್ಯೋಗ ಪಡಿಸ್ಬೇಕಂತ ಹೇಳ್ತಾರೆ ಸರ್. KPSC ಮಾಡೋ ಎಡವಟ್ಟಿನಿಂದ ಗ್ರಾಮೀಣ ಭಾಗದ ಜನರು ಇವತ್ತು
ಹುದ್ದೆಗಳನ್ನ ಪಡ್ಕೊಳ್ತಾ ಇದ್ದಾರೆ, ನಮ್ಗೆ ಕೂಲಿ ಮಾಡೋ ಪರಿಸ್ಥಿತಿ ಬಂದಿದೆ ಸರ್. ಅದರಲ್ಲಿ ನಮ್ಮ ಸರ್ಕಾರನು ಯಾವುದೇ ಸರ್ಕಾರ ಆಗಲಿ ಇದನ್ನ ಸುಧಾರಣೆ ಮಾಡೋದಕ್ಕೆ ಯಾವುದೇ ರೀತಿಯ ಕ್ರಮಗಳನ್ನ ತಗೋತಾ ಸರ್. ಸರ್ ಇದು ಮೊದಲು ಇದು KPSC ಸುಧಾರಣೆ ಮಾಡಬೇಕು. ಗ್ರಾಮೀಣ ಪ್ರದೇಶದ ಜನ ಇವತ್ತು ಎಷ್ಟು ಜನ ಕೆಲವರು ಶಿಕ್ಷಣ ಬೇಕಾದ್ರೂ ಶಿಕ್ಷಣ ಎಲ್ಲ ಒಂದು ಕೊರಗು ಇವತ್ತು ಅಷ್ಟು ಬೇಸರ ಉಂಟಾಗ್ಬಿಟ್ಟಿದೆ. ಓಕೆ ಓಕೆ, ಧನ್ಯವಾದಗಳು ಕುಮಾರ್ ಅವರೇ. ಈಗ ನಾವು ಗಮನಿಸ್ತೀವಿ, ಭ್ರಷ್ಟಾಚಾರ ಮುಕ್ತ ಭಾರತ ಮಾಡ್ತೀವಿ ಅಥವಾ ಟ್ರಾನ್ಸ್ಪರೆಂಟ್ ಆಗಿ ಹೋಗ್ತೀವಿ, ಪಾರದರ್ಶಕತೆಯನ್ನು ತರ್ತೀವಿ. ಜೊತೆಗೆ ನೋಡಿ ಎಷ್ಟೆಲ್ಲ ಟೆಕ್ನಾಲಜಿ ಬಂದಿದೆ, ಆದರೂ ಕೂಡ ಇದನ್ನ ಮಾತ್ರ ಯಾರು ಟಚ್ ಮಾಡೋಕ್ಕಾಗ್ತಾ ಇಲ್ವಲ್ಲ. ಬೇರೆ ಎಲ್ಲ ಸುಧಾರಣೆ ಆಗಿದೆ. ನಿಮ್ಮ ಅಕ್ಕಪಕ್ಕದ ಏನು ತೆಗೆದುಕೊಂಡ್ರು ಕೂಡ RTI ಆ್ಯಕ್ಟ್ ಬಂದ ಮೇಲೆ ಅಂತೂ ಪ್ರತಿಯೊಂದನ್ನು ಕೂಡ ನಾವು ಪಡಿತಾ ಇದ್ದೇವೆ, ತೆಗೆದುಕೊಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ ಏನೆಲ್ಲ ಆಗುತ್ತೆ ಅಂತ. ಬಟ್ KPSC ಅನ್ನೋದು ಬಂದಿದೆಯಲ್ಲ, ಇದರ ಭದ್ರ ಬುನಾದಿಯಲ್ಲೇ ಈ ಕರಪ್ಷನ್ ಜೊತೆಗೆ ಕಟ್ಬಿಟ್ಟಿದ್ದಾರೆ ಅಂತ. ಸಿಮೆಂಟು ಕಲ್ಲಿನ ಜೊತೆಗೆ ಕರಪ್ಷನ್ ಅನ್ನೋ ಅಂಶನೂ ಸೇರ್ಕೊಂಡ್ಬಿಟ್ಟಿದೆ ಅಂತ ಮಾಡ್ಬೋದು. ಇವಾಗ GPSC ಗುಜರಾತಲ್ಲಿ ಮಾಡಿದ್ದಾರೆ, ದಿನೇಶ್ ದಾಸ್ ಅಂತ ಚೇರ್ಮನ್ ಆಗಿದ್ದರು. ಭಾಳ ಎವ್ರಿ ಇಯರ್ UPSC ಥರ ನಡೀತದೆ. ಈಗ ಅವರು UPSC ಮೆಂಬರು ಮಾಡಿದ್ದಾರೆ. UPPS ಅಂದರೆ ಉತ್ತರ ಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎವ್ರಿ ಇಯರ್ ಈಗೇನು ಗೆಜೆಟೆಡ್ ಪ್ರೊಬೇಷನರಿ ಅಂತ ಹೇಳ್ತೀವಲ್ಲ, ಎವ್ರಿ ಇಯರ್ ಎಕ್ಸಾಮ್ ನಡೀತದೆ. ಭಾಳ ಸ್ಟ್ರೀಮ್ ಲೈನ್ ಆಗಿದೆ. ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ನು ಅಂದರೆ ಇಟ್ ಡಿಪೆಂಡ್ಸ್ ಆನ್ ದಿ ಲೀಡರ್. ರಾಜ್ಯದ ಯಾರು ನಾಯಕತ್ವ ವಹಿಸ್ಕೊಂಡಿರ್ತಾರೆ, ಅದು CM ಆಗಿರ್ಬೋದು, ಒಂದು ಮಿನಿಸ್ಟರ್ ಆಗಿರ್ಬೋದು, ಇಟ್ ಡಿಪೆಂಡ್ಸ್ ಆನ್ ದೆಮ್. ಅವ್ರಿಗೆ ಇದ್ರ ಬಗ್ಗೆ ಕಾಳಜಿ ಇದೆಯಾ, ಅವ್ರಿಗೆ ಇದ್ರದ್ದು ಅರ್ಥ ಆಗಿದೆ ಅಂತಂದ್ಬಿಟ್ಟು. ನಮ್ಮ ರಾಜ್ಯದಲ್ಲಿ ಒಂದು ಹೋಪ್ ಇತ್ತು, ಅದು ಯಾಕೋ ಅದು ಈಡೇರ್ತಾ ಇಲ್ಲ. ಈ ರಾಜ್ಯ ಸರ್ಕಾರದ ಮುಂದೆ ಏನು ಅವಕಾಶ ಇದೆ? ಯಾಕಂತ ಹೇಳಿದ್ರೆ ಅವ್ರನ್ನ ಕಿತ್ತಾಕೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಈ ರಿಫಾರ್ಮ್ ಮಾಡೋದು ಹೆಂಗೆ? ಅಲ್ಲ, ಮೆಂಬರ್ನೇ ಕಿತ್ತಾಕ್ಬೇಕಂತಂದೇನಿಲ್ಲ. ಇವಾಗ ಏನಾಗ್ತದೆ, ನೀವು ಕಾನ್ಸ್ಟಿಟ್ಯೂಷನಲ್ಲಿ ನೋಡಿದರೆ ಆರ್ಟಿಕಲ್ 316 to 320 ಅನ್ನು ನೋಡಿದರೆ, ಮೆಂಬರ್ ಅಂದರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸಿಗೆ ಇಂಥದೇ ಡ್ಯೂಟೀಸ್ ಅಂತಂದು ಎಲ್ಲೂ ಮೆನ್ಷನ್ ಆಗಿಲ್ಲ. ಅದನ್ನು ಸ್ಟೇಟ್ ಗೌರ್ಮೆಂಟು ರೂಲ್ ಫ್ರೇಮ್ ಮಾಡ್ತದೆ, ಆಮೇಲೆ ಗವರ್ನರ್ ಅಂಕಿತ ಆಗ್ತಾರೆ ಅದಕ್ಕೆ, ಆಮೇಲೆ ಇಟ್ ಕಮ್ಸ್ ಇನ್ ಟು ಫೋರ್ಸ್. ಅದು ಮಾಡ್ಬೋದು. ಇವ್ರು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕಿತ್ತಾಕಿ ಇವ್ರಿಗೇನು ಕೊಡಬೇಡಿ, ಮೇ ಬಿ ಒಂದು ಸ್ಮಾಲ್ ರೆಸ್ಪಾನ್ಸಿಬಿಲಿಟಿ ಕೊಡಿ, ತಾತ್ಕಾಲಿಕ ಮೇ ಬಿ ಅಂಟಿಲ್ ಯು ವಾಶ್ ಔಟ್, ಅಂದರೆ ಎಲ್ಲರನ್ನೂ ಕ್ಲೀನ್ ಇರೋಂಥವ್ರನ್ನ ಅಪ್ರೈಟ್ ಆಫೀಸ್ ಮೆಂಬರ್ಸ್ನ ಇಡೋ ತನಕ ಆ ರೀತಿ ಒಂದು ರಿಫಾರ್ಮ್ಸ್ ತರ್ಬೋದು. ಆಮೇಲೆ DPR ಏನಿದೆ, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಏನಿದೆಯಲ್ಲ, ಅವರೇ ರೂಲ್ಸ್ ಎಲ್ಲ ಫ್ರೇಮ್ ಮಾಡೋವಂಥದ್ದು. ಇದು ಎಂಟೈರ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಏನಿದೆಯಲ್ಲ ಅದರ ರೆಸ್ಪಾನ್ಸಿಬಿಲಿಟಿ, ಅದಕ್ಕೆ ಎಲ್ಲ ಪವರ್ಸು ಇದೆ. ನಾವು ಬರೀ ಮೆಂಬರ್ಸ್ನೇ ಬ್ಲೇಮ್ ಮಾಡ್ತಾ ಕೂರೋದಲ್ಲ. ಅದೊಂದು ಆಟೋನಮಸ್ ಬಾಡಿ ಇದೆ, ಕಾನ್ಸ್ಟಿಟ್ಯೂಷನ್ ಬಾಡಿ ಇದೆ, ಸೊ ನಾವೇನು ಮಾಡೋಕ್ಕಾಗೋದಿಲ್ಲ. ಅಲ್ಲಲ್ಲ, ಅದ್ರೊಳಗೆ ಆಫೀಸರ್ಸ್ ನೇಮಕ ಮಾಡೋದಿರ್ಬೋದು, ಎಲ್ಲದೂ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ. ಮೆಂಬರ್ಸಿಗೆ ಏನು ರೆಸ್ಪಾನ್ಸಿಬಿಲಿಟಿ ಇರಬೇಕಂತ ಹೇಳೋವಂಥದ್ದು, ಎಕ್ಸಾಮಿನೇಷನ್ ಕಂಟ್ರೋಲ್ ಇರ್ಬೋದು, ಸೆಕ್ರೆಟರಿ ಇರ್ಬೋದು. ಯಾಕೆ ಪದೇ ಪದೇ ಚೇಂಜ್ ಮಾಡ್ತಾ ಇರ್ತೀರಿ? ಒಬ್ಬ ಒಳ್ಳೆ ಆಫೀಸರ್ ಕೆಲಸ, ಸೂರಳ್ಕರ್ ಅಂತ ಹೇಳೋ ವಿಕಾಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ರು, ನೀವು ಯಾಕೆ ತೆಗೆದಾಕಿದ್ರಿ ಅವ್ರನ್ನ? ಏನು ಪ್ರೆಷರ್ ಇತ್ತು ನಿಮಗೆ? ಒಳ್ಳೆ ಆಫೀಸರ್ ಕೆಲಸ ಮಾಡ್ತಿದ್ದಾರೆ ಅಂತ ನಿಮಗೆ ಯಾರ್ದು ಒತ್ತಡ ಇತ್ತು ಅವ್ರನ್ನ ತೆಗೆದಾಕೋದಕ್ಕೆ ಅಲ್ವಾ? ಸೊ ಅಂದರೆ ಸರ್ಕಾರದಲ್ಲೇ ಈ ಒಂದು ಲೋಪದೋಷ ಇರೋಂಥದ್ದು. ಆಮೇಲೆ KPSC ಅಂತ ಹೇಳಿದ್ರೆ ಇಡೀ ಸರ್ಕಾರಿ ನೌಕರರನ್ನ ಅಥವಾ ನೇಮಕಾತಿ ಮಾಡುವಂಥದ್ದನ್ನ ಇಡೀ ಆಡಳಿತ ಯಂತ್ರ ನಡೆಯೋದಿಲ್ಲ ಬ್ಯೂರೋಕ್ರಾಟ್ಸಿಂದ. ಅವರನ್ನೇ ನಾವು ಈ ಮಟ್ಟಕ್ಕೆ ನೋಡ್ತಾ ಹೋದರೆ ಮುಂದಿನ ನಾವು ಆಡಳಿತ ಜನಗಳಿಗೆ ತಲುಪಿಸೋದು ಹೆಂಗೆ ಅಂತ ಅದ. ಅಲ್ಲ, ಈಗ ನಾವು ನಿನ್ನೆ ಇವರು DCM CM ಮತ್ತು ಪ್ರಿಯಾಂಕರ್ಗೆ ಡೆಲ್ಲಿಗೆ ಹೋಗಿದ್ರು. ಬೆಂಗಳೂರನ್ನ ಒಂದೇನೋ ಮಾಡ್ತೀವಿ ಅಂತಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ. ಈಗ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರಬೇಕು, ಆ ಇನ್ವೆಸ್ಟ್ಮೆಂಟ್ ಫೆಸಿಲಿಟೇಟ್ ಆಗಿ ಅದು ಇನ್ವೆಸ್ಟ್ಮೆಂಟ್ ಬರಬೇಕು ಅನ್ನೋದಾದರೆ ಸರ್ಕಾರದಲ್ಲಿರುವಂಥ ಅಧಿಕಾರಿಗಳು ಕ್ವಾಲಿಟಿನೂ ಇಂಪಾರ್ಟೆಂಟ್ ಆಗ್ತದೆ. ನಾವು ಸಪ್ರೇಟೇ ನೋಡಿ, ನಮ್ಮ ರೀಜ್ನಲ್ ಇನ್ಇಕ್ವಾಲಿಟಿ ಇರ್ಬೋದು, ಎಲ್ಲ ಇನ್ ಡೆವಲಪ್ಮೆಂಟು, ಎವ್ರಿಥಿಂಗ್ ಗವರ್ನೆನ್ಸು ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ ಆಫ್ ಆಫೀಸರ್ಸ್, ಎಷ್ಟು ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು. ಇದು ಮಿನಿಮಮ್ ಕಾಮನ್ ಸೆನ್ಸು. ಒಬ್ಬ ನಾನು ಒಳ್ಳೆ CM ಆಗಿರ್ತೀನಿ, ಒಳ್ಳೆ DCM ಆಗಿರ್ತೀನಿ, ಒಳ್ಳೆ ಮಿನಿಸ್ಟರ್ ಆಗಿರ್ತೀನಿ ಅನ್ನೋರಿಗೆ ಒಳ್ಳೆ ಆಫೀಸರ್ಸ್ ಬೇಕು ಅನ್ನೋದು ಅದು ಕಾಮನ್ ಸೆನ್ಸ್ ಇರಬೇಕು. ಈ ಮೆಂಬರ್ಗಳು ಒತ್ತಡಕ್ಕೆ ಮಣಿದು ಈ ಅಧಿಕಾರಿಗಳನ್ನ ಚೇಂಜ್ ಮಾಡಿಸೋವಷ್ಟು ವೀಕ್ ಇದ್ದೀರಿ ಅಂತಂದಮೇಲೆ ನಿಮಗೆ ಸರ್ಕಾರ ನಡೆಸೋದಕ್ಕೆ ಅರ್ಹತೆ ಇದೆ ಅಂತಂದು ನಾವು ಪ್ರಶ್ನೆ ಕೇಳಬೇಕಾಗ್ತದೆ. ಓಕೆ, ಮಂಜುನಾಥ್ ಅವರೇ, ರೋಸಿ ಹೋಗಿದ್ದಾರೆ ವಿದ್ಯಾರ್ಥಿಗಳು, ಓದಿ 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 ರೋಸಿ ಹೋಗಿದ್ದಾರೆ. ಈ ಡಿಬೇಟ್ನ ಇಷ್ಟೆಲ್ಲ ಅಂಶಗಳನ್ನ ನೋಡ್ತಾ ಇದ್ದಾರೆ. ಹೌದಪ್ಪ, ಎಷ್ಟು ಮಾಡಿದ್ರು ಅಷ್ಟೇ, ಬಿಟ್ಬಿಟ್ಟು ಬೇರೆ ಹೋಗೋಣ ಅಂತ ಅನ್ಕೋಬಾರ್ದು ಅಂತ ಹೇಳಿದ್ರೆ ಯಾವುದ್ರ ಮೇಲೆ ಹೋಪ್ ಇಟ್ಕೋಬೇಕು ವಿದ್ಯಾರ್ಥಿಗಳು? ಸರ್, ಜೀವನದ ಸ್ಫೂರ್ತಿ ಮೇಲೆ ಹೋಪ್ ಇಟ್ಕೊಳ್ಬೇಕು. ಸುಧಾರಣೆ ನಮ್ಮಿಂದಲೇ ಶುರು ಆಗಬೇಕು. ಯಾರನ್ನು ನಂಬಿ ಬದಲಾವಣೆ ಆಗೋ ಸರ್ಕಾರಗಳು 5 ವರ್ಷಕ್ಕೊಂದ್ಸರಿ ಪಕ್ಷಗಳು ಬರುತ್ತೆ, ಬದಲಾವಣೆಗಳಾಗುತ್ತೆ. ಆದರೆ ನಾವು ಪಡೆದಿರ್ತಕ್ಕಂಥ ಡಿಗ್ರಿಗೆ ನ್ಯಾಯ ಸಲ್ಲಿಸಬೇಕು ಅಂದರೆ ಬೇರೆಯವರಿಂದ ಬದಲಾವಣೆ ಆಗೋದಲ್ಲ, ನಮ್ಮಿಂದನೇ ಬದಲಾವಣೆ ಸಾಧ್ಯ. ನಾನು ಅನ್ನೋ ಜಾಗದಲ್ಲಿ ನಾವು ಅನ್ನೋದನ್ನ ಇಟ್ಟಾಗ ಅನೇಕರು ಒಟ್ಟಾಗಿ ಸೇರ್ತಾರೆ. ನೊಂದಂಥ ಜೀವಗಳು ಸಾಕಷ್ಟಿದೆ ಕರ್ನಾಟಕದಲ್ಲಿ.
ಎಲ್ಲರೂ ಒಟ್ಟಾಗಿ ಒಂದು ಸಾರಿ ಫ್ರೀಡಮ್ ಪಾರ್ಕ್ ಸರ್ ಹೇಳಿದ್ರು, ಅಲ್ಲೇ ಹೆಸರಿಟ್ಬಿಟ್ಟಿದ್ದಾರೆ ಫ್ರೀಡಮ್ ಪಾರ್ಕ್. ಫ್ರೀಡಮ್ ಇಲ್ಲದೆ ಇರೋ ನಮ್ಮ ಜೀವನದಲ್ಲಿ ಏನೋ ಆಶಾದಾಯ. ಇಬ್ಬರು ಗೆಳೆಯರು ಇರ್ತಾರೆ, ಒಬ್ಬ ತುಂಬ ಬುದ್ಧಿವಂತ ಒಳ್ಳೆ ರ್ಯಾಂಕ್ ಸ್ಟೂಡೆಂಟು, ಅವ್ನು ಸರ್ಕಾರಿ ನೌಕರಿ ತೆಗೆದುಕೊಳ್ತೇನೆ ನಾನು ಅಂಥೇಳಿ ಓದ್ತಾ ಇರ್ತಾನೆ. ಇನ್ನೊಬ್ಬ ಎವರೇಜ್ ಹುಡುಗ ಇರ್ತಾನೆ, ಅವನು ಸಡನ್ನಾಗಿ ಈ ಎಜುಕೇಷನ್ ಫೀಲ್ಡ್ ಬಿಡ್ತಾನೆ, ಒಂದು ಉದ್ಯಮನ ಏನೋ ಬಿಸ್ನೆಸ್ ಮಾಡ್ತಾನೆ. ಅವನು ಚೇಂಜ್ ಆಗ್ತಾ ಹೋಗುತ್ತೆ ಅವನ ಲೈಫ್ ಸ್ಟೈಲ್. ಸೈಕಲ್ ಇದ್ದದ್ದು ಬೈಕು, ಬೈಕ್ ಇದ್ದದ್ದು ಕಾರು, ಒಂದು ಐಷಾರಾಮಿ ಲೈಫ್ ಲೀಡ್ ಮಾಡ್ತಾ ಇರ್ತಾನೆ. ತುಂಬ ರ್ಯಾಂಕ್ ಸ್ಟೂಡೆಂಟ್ ಇಲ್ಲೇ ಕೂತಿರ್ತಾನೆ. ಅವ್ರಿಬ್ಬರ ಮಧ್ಯೆ ಇರುವಂಥ ವ್ಯತ್ಯಾಸಗಳು ಎಷ್ಟು ಮನಸ್ಸಿಗೆ ಪರಿಣಾಮ ಬೀರಬಹುದು. ತುಂಬ ಸರ್, ಫಿನಾನ್ಷಿಯಲ್ ಗ್ರೋತ್ ಒಂದು ಕಡೆ, ನಾನೊಬ್ಬ ರ್ಯಾಂಕ್ ಸ್ಟೂಡೆಂಟ್ ಅಂತ ಗರ್ವ ಇರುತ್ತೆ ಅವನಿಗೆ, ಬಟ್ ಈವ ಎವರೇಜ್ ಸ್ಟೂಡೆಂಟ್ ಅವನಿಗಿಂತ ಫಿನಾನ್ಷಿಯಲ್ ಗ್ರೋತ್ ಸೊಸೈಟಿನಲ್ಲಿ ನಮಗೆ ರೆಸ್ಪೆಕ್ಟ್ ಕೊಡುತ್ತೆ. ಆದರೆ ನಾಲೆಡ್ಜ್ ಗ್ರೋತ್ನ ನೀವು ಗೇಜ್ ಮಾಡೋದಿಲ್ಲಿ ಒಂದು ಎಕ್ಸಾಮಲ್ಲಿ ನಡೆಯೋ ಹಗರಣಗಳ ಬಗ್ಗೆ ನೂರಾರು ಪತ್ರಿಕೆಗಳು ಪ್ರಸ್ತುತಪಡಿಸ್ತಾ ಇರುತ್ತೆ. ಆದರೆ ಫಿನಾನ್ಷಿಯಲ್ ಗ್ರೋತ್ ಆಗಲ್ಲ, 4 ಜನಕ್ಕೆ ಪರಿಚಯಿಸುತ್ತೆ. ಈತ ಪರಿಚಯ ಆಗೋದಲ್ಲಿ ಒಂದು ಕಡೆ ನೋವಿನಲ್ಲಿ. ನಾನು ಓದ್ತಿದ್ದೆ, ಈ ಇತಿಹಾಸ ಯಾರಿಗೆ ಹೇಳ್ತೀರಾ ನೀವು? ಎಷ್ಟು ವರ್ಷ ಓದ್ತಿದ್ದೆ, ಏನಾದೆ? ಅಲ್ಲ, ಅವ್ನ ಮಾನಸಿಕ ಸ್ಥಿತಿ ಹೆಂಗಿರುತ್ತೆ? ನಾನು ಸ್ಕೂಲ್ನಲ್ಲಿ ರ್ಯಾಂಕ್ ತೊಗೋತಾ ಇದ್ದೆ, ನನಗಿಂತ ದೊಡ್ಡ ವಿದ್ಯಾರ್ಥಿ ಅವನು, ನನಗಿಂತ ತುಂಬ ಚೆನ್ನಾಗಿ ಬದುಕ್ತಾ ಇದ್ದೆ, ಏನೋ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೆ, ನಿನ್ನ ಗತಿ ಹಿಂಗಿದೆ ಅಂತ ಅವ್ನು ಹೇಳಿದ್ರೆ ಉತ್ತರ ಏನಿರುತ್ತೆ ಪಾಪ? ಒಂದೇ ಒಂದು ಸಣ್ಣ ಉದಾಹರಣೆ ಸರ್, ನೀವು ಇಬ್ರದ್ದು ಸಿನಾರಿಯೋ ಕೊಟ್ರಿ, ಆದರೆ ಆ ಸಿನಾರಿಯೋನ ಜಡ್ಜ್ ಮಾಡೋ ಒಬ್ಬ ಟೀಚರ್ ಆಗಿ ನಾನು ಹೇಳ್ತೀನಿ, ಇವ್ನು ತುಂಬ ಚೆನ್ನಾಗಿ ಓದ್ತಿದ್ದ, ಏನಾದ ಅಂತಂದಾಗ ಓದ್ತಿದ್ದಾರಿ, ಏನೋ ಓದ್ತಾನೇ ಇದ್ದಾನೆ ಅಂತ. ಅದು ಯಾವತ್ತೂ ಮುಗಿದೇ ಇರ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಲ್ಲಿಸ್ಬಿಟ್ಟಿರ್ತಾರೆ. ಇದು ಈ ನಿಮ್ಮ ಪ್ರಶ್ನೆಗೆ ನಾನು ಭಾಳ ಆ್ಯಕ್ಚುಲಿ ನಾನು 2016ಕ್ಕೆ ವಿಜಯನಗರಕ್ಕೆ ಬಂದಂತನು. 2019ರಲ್ಲಿ ಒಬ್ಬ ಪರಿಚಯ ಆದ ವಿದ್ಯಾರ್ಥಿ, ಅವತ್ತಿಗೆ 30 ವರ್ಷ. ಸೊ ಅವನು ಇವತ್ತಿಗೂ ಪ್ರಯತ್ನ ಪಡ್ತಾ ಇದ್ದಾನೆ. ಭಾಳ ಅವ್ನು ಯಾರ ಜೊತೆ ಬೆರೆಯೋಲ್ಲ, ಇವತ್ತಿಗೂ ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡಿದ್ದಾನೆ. ಇವತ್ತಿಗೂ ನೀವು ಹಂಪಿ ನಗರಲ್ಲಿ ಲೈಬ್ರರಿಗೆ ಬಂದು ಅವನು ಪ್ರೆಸೆನ್ಸ್ ಎಲ್ರಿಗಿಂತೂ ಮುಂಚೆ ಇರ್ತಾನೆ. ಅವ್ನಿಗೆ ಏನಾಗಿದೆ ಅಂತಂದರೆ, ಈಗ ಅವನಿಗೆ ಆಯಿತಾ 36 ಇಯರ್ಸ್ ಆಗಿದೆ. ಈಗ ಮೊನ್ನೆ ಬೇರೆ ಅವ್ರು ಮತ್ತೆ 4 ವರ್ಷ ಏಜ್ ರಿಲ್ಯಾಕ್ಷನ್ ಕೊಟ್ಟರಲ್ಲ, ಮತ್ತೆ ಆಗ್ಬೋದೇನೋ ಬೈಕೆ ಇದೆ. ಮದುವೆ ಆಗಿಲ್ಲ, 35-36 ಏಜ್ ಪ್ರಾಬ್ಲಮ್, ಎಲ್ಲ ಮದುವೆ ಆಗಿ ಮಕ್ಕಳಾಗಿ ಸೆಟ್ಲ್ ಆಗಿದ್ದಾರೆ. ಕೊನೆಗೆ ಇವನು ಮನೆಯವ್ರಿಗೆ ಹೇಳಿದ ಮಾತು ಕೇಳೋದಕ್ಕೆ ಮನೆಯವ್ರು ಮಾತಾಡ್ಸೋದೇ ಬಿಟ್ಬಿಟ್ಟವ್ರೆ. ಅವನ ಮನೆಯವ್ರು ಮಾತಾಡ್ಸೋದು ಬಿಟ್ಟಿದ್ರೆ ಊರಿಗೆ ಹೋಗಲ್ಲ, ಏನೂ ಇಲ್ಲ. ಸೊ ಅವನನ್ನು ನೋಡ್ಬಿಟ್ರೆ ಒಂಥರ ಅಯ್ಯೋ ಅನ್ಸ್ಬಿಡುತ್ತೆ ಸರ್. ಈಗ ಅದೇ ಸೇಮ್ ನಮ್ಮ ಏಜ್ ಅವರು, ನನಗಿಂತ ಒಂದು 5 ವರ್ಷ ಚಿಕ್ಕವ್ರು ಅಷ್ಟೇ. ಸೊ ಆ ಏಜು ನೀವು ಹೇಳ್ದಂಗೆ ಅವಲೇ ಒಳ್ಳೆ ಕಾರ್ ಇದೆ, ಕಂಪ್ನಿ ಇದೆ, ಈಗೆಲ್ಲ ಸೈಟು ಮನೆ ತಗೊಳ್ತಾರೆ. ಆ ಹುಡುಗನಿಗೆ ಆಯಿತಾ ಅವನೊಂಥರ ಮಾನಸಿಕವಾಗಿ ಏನೋ ಆಗ್ಬಿಟ್ಟಾನೆ. ಅವ್ನು ಬಹುಶಃ ಯಾವಾಗ ಏನಾಗ್ತಾನೋ ಹೇಳೋಕ್ಕಾಗಲ್ಲ. ಇದು ನನ್ನ ಕಣ್ಣು ಈ ಥರದ್ದು ಸುಮಾರು ಜನ ಇದ್ದಾರೆ. ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಅವರು ಹಾಗೆ ಭಾಳ IT ಕಂಪ್ನಿಲಿ ಕೆಲಸ ಮಾಡ್ತಿರು. UPSC ಮಾಡಬೇಕು ಅನ್ನೋ ಕನ್ಸಿಟ್ಕೊಂಡು ಬಂದರೂ ಆಗಲಿಲ್ಲ. ಆಮೇಲೆ KPSCಗೆ ಅಪ್ಲಿಕೇಶನ್ ಹಾಕಪ್ಪ ಅಂದ್ರೆ ಆಗ್ತಿರ್ಲಿಲ್ಲ. ಸೊ ಒಂದಷ್ಟು ಕೂಡಿಟ್ಕೊಂಡು ದುಡ್ಡು ಖಾಲಿ ಆಗೋರು ಹೋದ್ರು, ಮನೆಯವ್ರು ಮಾತಾಡ್ಸೋದು ಬಿಟ್ರು. ತಮ್ಮ ಇದ್ದು, ತಂಗಿ ಇದ್ರು, ಒಂಥರ ಸೋಷಿಯಲ್ ಬೈಕಟ್. ಆಮೇಲೆ ಏನಾಯ್ತು, ತಮ್ಮ ಯಾವಾಗಲೂ ಫೋನ್ ಮಾಡಿ ಹೇಳೋನು, ನೀನು ಮದುವೆ ಆಗ್ತಿಲ್ಲ, ನಿನ್ಗಾಗದೆ ನನಗೆ ಮಾಡ್ತಿಲ್ಲ, ನೀನು ಸಾಯಿ. ಅವ್ರ ತಮ್ಮ ಹೇಳಿದ್ರು ಮಾತನ್ನ ಕೇಳಿ, ನೀನು ಸತ್ರ ಅಟ್ಲೀಸ್ಟ್ ನನಗೆ ಅವಾಗಾದ್ರೂ ಮದುವೆ ಮಾಡ್ತಾರೆ. ಅವ್ರ ಅಪ್ಪ ಅಮ್ಮ ಅವ್ನದಾಗದೆ ಮಾಡೋಕ್ಕಾಗಲ್ಲ. ಅವ್ನಿಗೆ ಯಾವ ಥರ ಹಿಂಸೆನ್ಸ್ ಅನುಭವಿಸ್ತಾರೆ ಸರ್ ಅಂದರೆ, ಕೆಲವು ವಿದ್ಯಾರ್ಥಿಗಳು ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಇನ್ನು ಆಯ್ತಾ ನಾವು ಅದನ್ನು ಪ್ರವೋಕ್ ಮಾಡಬಾರ್ದು, ಬಟ್ ಎಷ್ಟೋ ವಿದ್ಯಾರ್ಥಿಗಳಿಗೆ ಆತ್ಮಹತ್ಯೆ ಒಂದೇ ಬಾಕಿ ಅನ್ನೋ ಥರದಲ್ಲಿ ಯೋಚನೆ ಮಾಡ್ತಾರೆ. ನಮ್ಗೆ ಆ ಥರ ಕರೆದಾಗ ಬಂದು ನಾವು ಹೇಳ್ತೀವಿ, ಅದೊಂದೇ ಅಲ್ಲ, ಬೇರೆ ಮಾಡಿ. ಇದರಿಂದ ಒಬ್ಬ ವಿದ್ಯಾರ್ಥಿ ಆಮೇಲೆ ಅವನು ಸ್ವಂತ ಒಂದು ಬಿಸ್ನೆಸ್ ಮಾಡ್ಕೊಂಡು ಟೀ ಅಂಗಡಿ ಇಟ್ಕೊಂಡು ಸ್ವಲ್ಪ ವಿಜಯನಗರ ದೊಡ್ಡ ಮಟ್ಟದ ಬೆಳ್ಕೊಂಡಿದ್ದಾರೆ. ಸೊ ಈ ಥರದ ಸಮಸ್ಯೆಗಳು ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ ಸರ್. ಮನೆಗೂ ಬೈತಾರೆ. ಆಮೇಲೆ ಇನ್ನೂ ಕೆಲವ್ರದ್ದು ಸಮಸ್ಯೆ ಏನಾಗುತ್ತೆ, ಲವ್ ಮಾಡಿರ್ತಾರೆ, ಹುಡುಗಿ ಪ್ರೆಷರ್ ಹಾಕಕ್ಕೆ ಶುರು ಮಾಡ್ಕೋತಾಳೆ. ಆಯ್ತಾ ಅವನೊಮ್ಮೆ ಆಯ್ತಾ ಕೆಲಸ ಆಗೋರು ಮದುವೆ ಆಗಲ್ಲ ಅಂತಾರೆ, ಇವ್ನು ನಿನಗೆ ಕಾಯಕ್ಕಾಗಲ್ಲ ಅಂತಾರೆ. ಹಿಂಗಾಗಿ ಎಷ್ಟೋ ಜನ ಹುಡುಗರು ಆಯ್ತಾ ಒಂದು ಕಡೆ ನೇಮಕಾತಿ ಇಲ್ಲದೆ ಕೊರಗಿರುವಂಥದ್ದು, ಈ ಕಡೆ ಲವ್ ಮಾಡಿ ನೋಡ್ತಾರೆ, ಡಬಲ್ ನೋವು ತಿಂದು ಅವ್ರ ಪರಿಸ್ಥಿತಿ ನಾವು ಇವತ್ತು TV ಚಾನಲ್ ಮುಂದೆ ಕೂತ್ಕೊಂಡು ನಿಜವಾಗ್ಲೂ ಹೇಳೋಕ್ಕಾಗ್ತಲೇ ಇಲ್ಲ. ಆ ಲೆವೆಲ್ ನೋವು ಇದು ಹೆಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತದೆ? ಅನುಭವಿಸೋನಿಗೆ ಅಷ್ಟೇ ಗೊತ್ತಿರುತ್ತೆ ಆ ನೋವು ಆ ಕ್ಷಣದಲ್ಲಿ. ಕೊನೆಯದಾಗಿ ವಿನಯ್ ಕುಮಾರ್ ಅವರು, ನಿಮ್ಮ ಅಭಿಪ್ರಾಯ ಲಾಸ್ಟ್? ಏನಿಲ್ಲ, ಅವಕಾಶಗಳನ್ನು ಸೃಷ್ಟಿಸೋ ಕೆಪಾಸಿಟಿ ಇಲ್ಲ ಅಂತಂದಮೇಲೆ ಪ್ರಜಾಪ್ರಭುತ್ವದೊಳಗೆ ಸರ್ಕಾರ ಇರಬಾರ್ದು ಅಂತ. ಸರ್ಕಾರ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು. ನಾವು ಕೇಳ್ತಿರೋದು ಅಷ್ಟೇ, ಅವಕಾಶಗಳನ್ನು ಕೊಡಿ, ಅವಕಾಶಗಳನ್ನು ಸೃಷ್ಟಿ ಮಾಡಿ, ನಾವೆಲ್ಲ ರೀತಿಯಿಂದಲೂ ತಯಾರಿದ್ದೀವಿ ಅಂತ ನಮ್ಮ ಮಕ್ಕಳು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವರು ಈಗಲೂ ಎಚ್ಚೆತ್ಕೊಳ್ಳೋದಿದ್ರೆ, ಭಾಳ ರೀತಿ ಹೋರಾಟ ಆಗಿದ್ದಾವೆ. ಕಮ್ಮಿಂಗ್ ಡೇಸಲ್ಲಿ ಭಾರಿ ದೊಡ್ಡ ಮಟ್ಟದ ಒಂದು ಹೋರಾಟ ರೂಪಿಸಲೇಬೇಕಾಗ್ತದೆ. ನಾವೆಲ್ಲರೂ ಕಲೆಕ್ಟಿವ್ ಆಗಿ ಆ ಹೋರಾಟದ ನೇತೃತ್ವ ವಹಿಸ್ಕೊಂಡು ಖಂಡಿತವಾಗಿಯೂ ಕೂಡ ಇದಕ್ಕೊಂದು ಪರಿಹಾರ ಕಂಡುಹಿಡಿಯೋ ಕೆಲಸ. ಧನ್ಯವಾದಗಳು. ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಆ ಎಲ್ಲ ನೊಂದವರ ಅಭಿಪ್ರಾಯಗಳ ಪ್ರತಿನಿಧಿಗಳಾಗಿ ನೀವು ಕೂತ್ಕೊಂಡಿದ್ದೀರಿ, ಸಮಯ ಕೊಟ್ಟಿದ್ದೀರಿ. ವಿನಯ್ ಕುಮಾರ್ ಅವರು, ಕೃಷ್ಣ, ಮಂಜುನಾಥ್ ಅವರು, ನಾವೆಲ್ಲ ನೊಂದಿರೋರೆ ಸರ್. ಧನ್ಯವಾದಗಳು. ಥ್ಯಾಂಕ್ ಯು.